ಏನು ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಿದಂಥ ಕೇಂದ್ರ ಸರ್ಕಾರದ ಈ ಯೋಜನೆಗೆ ಅನೇಕ ರೈತರು ತಾಲೂಕಿನಾದ್ಯಂತ ಅನೇಕ ರೈತರು ಈ ಯೋಜನೆಯಲ್ಲಿ ತಮ್ಮ ವಿಮಾ ಕಂತನ್ನು ತುಂಬಿರ್ತಾರೆ. ಆ ವಿಮಾ ಕಂತಿನ ಹಣ ಅನೇಕ ಅತಿವೃಷ್ಟಿಯಿಂದ ಹೋದ ವರ್ಷದ ಅತಿವೃಷ್ಟಿಯಿಂದ ಏನು ಬೆಳೆ ಬರಬೇಕಾಗಿತ್ತು ಆ ಬೆಳೆ ಬರಲಿಲ್ಲ. ಆದ ಕಾರಣ ಕೇಂದ್ರ ಸರ್ಕಾರದ ಈ ಯೋಜನೆ ಈ ಕಂದಾಯ ಇಲಾಖೆ, ಕೃಷಿ ಅಧಿಕಾರಿಗಳು ಹಾಗೂ ಇನ್ಶೂರೆನ್ಸ್ ಕಂಪನಿಯವರು ಸರ್ವೆ ಮಾಡಿ ಏನು ರೈತರಿಗೆ ಹಣ ಮುಟ್ಟಿಸ್ಬೇಕಾಗಿತ್ತು, ಹಣೆವಾರಿ ಮಾಡಬೇಕು ಅದೆಲ್ಲ ನೋಡಿಕೊಂಡು ಏನು ಹಣ ಮುಟ್ಟಿಸ್ಬೇಕಾಗಿತ್ತು ಆ ಯೋಜನೆಯಲ್ಲಿ ತಾರತಮ್ಯ ಆಗಿದೆ. ಹೆಂಗೆ ತಾರತಮ್ಯ ಆಗಿದೆ ಅಂದರೆ ಒಂದೇ ಸರ್ವೆ ನಂಬರಲ್ಲಿ ಒಂದೇ ಮನೆಯಲ್ಲಿ ಒಬ್ಬರು ತಂದೆಯವರ ಹೆಸರಲ್ಲಿರುವಂಥ ಏನು ಗೊಂಜಾಳ ಇದೆ ಮತ್ತು ಇನ್ನೊಂದು ಅವರ ಮಗನ ಹೆಸರಲ್ಲಿ ಇರುವಂಥ ಗೊಂಜಾಳ ಅಡಿಕೆ ತೋಟ ಇದೆ, ಅನೇಕ ಕಬ್ಬಿದೆ. ಆ ಏನು ಸರ್ವೆ ನಂಬರ್ನಲ್ಲಿ ಅವರಿಗೆ ಏನು 50% ಅಂತ ಹೇಳಿ ಕಮಿಷನ್ ಮುಖಾಂತರ ದುಡ್ಡು ತುಂಬಿದ್ದಾರೆ, ಅವರಿಗೆ ಹಣ ಬಂದಿದೆ. ಅದೇ ಸರ್ವೆ ನಂಬರಿನ ತಾವೇ ಸ್ವತಃ ದುಡ್ಡು ತುಂಬಿದಂಥ ತಂದೆಯವರಿಗೆ ಹಣ ಬಂದಿಲ್ಲ. ಗ್ರಾಮ 1 ಒಳಗೆ ತುಂಬಿದ್ದಾರೆ ಅವರು, ಆದರೆ ಅವ್ರಿಗೆ ಹಣ ಬಂದಿಲ್ಲ. ಇದು ಹೆಂಗೆ ಸಾಧ್ಯ ಐತಿ? ಸರ್ವೆ ನಂಬರ್ 1 ಊರೊಂದು ಅಲ್ಲ, ಸರ್ವೆ ನಂಬರ್ 1 ಇಂಥ ಸರ್ವೆ ನಂಬರ್ 1 ಈ ತಾರತಮ್ಯ ಹೆಂಗಾಯಿತು? ಏನು 50-50 ಅನುಪಾತದ ಅಡಿಯಲ್ಲಿ ಅಂದರೆ ಈ ಏಜೆಂಟ್ರ ಮುಖಾಂತರ ದುಡ್ಡು ತುಂಬಿದ್ದ ಹಣ ಬಂದೈತಿ. ಈ ಹಣ ಯಾಕೆ ಬಂದಿಲ್ಲ? ಈ ಗ್ರಾಮ 1 ಒಳಗೆ ತುಂಬಿದಂಥ ಏನು ಹಣ ಇದೆ ಈ ಹಣ ಯಾಕೆ ಬಂದಿಲ್ಲ? ಅದು ನಮ್ಮ ಪ್ರಶ್ನೆ. ಈ ರೀತಿ ಅನೇಕ ರೈತರಿಗೆ ಈ ಥರ ಮೋಸ ಆಗಿದೆ. ಒಂದೇ ಅಲ್ಲ, ಏನು ರೀ ಇವ್ರ ಅಪ್ಪಂದ ಹಣ, ರೈತರು ಕಷ್ಟಪಟ್ಟು ದುಡ್ದಂಥ ಹಣ ಅವ್ರಿಗೆ ಯಾಕೆ ಬಂದಿಲ್ಲ? ಈ ಏಜೆಂಟ್ರು ಏನು ಮಾಡ್ತಾ ಇದ್ದಾರೆ? ಎಲ್ಲರೂ ಶಾಮೀಲಾದರೆ ಇದ್ರೊಳಗೆ. ಅದಕ್ಕಾಗಿ ನಮ್ಮ ಹೋರಾಟ ಏನಂದ್ರೆ ಯಾವ ಗ್ರಾಮ 1ನಲ್ಲಿ ಯಾವ ರೈತನಿಗೆ ಹಣ ಬರಬೇಕಾಗಿತ್ತು, ವಿಮಾ ತುಂಬಿದ ಹಣ ಬರಬೇಕಾಗಿತ್ತು, ಆ ಫಸಲಲ್ಲಿ ಏನು ನುಕ್ಸಾನ್ ಆಗೈತಿ ಆ ಹಣ ಬರಬೇಕು ಮತ್ತು ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ಇನ್ನೊಂದು ಸಲ ಈ ಥರ ಏಜೆಂಟ್ರು ಯಾರೂ ಇರಬಾರ್ದು. ಈ ರಾಜ್ಯದಲ್ಲಾಗಲಿ, ಈ ತಾಲೂಕು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ನಡೆದಿದೆ ಇದು. ಕಳೆದ 2-3 ವರ್ಷದಿಂದ ಹೆಚ್ಚಿಗೆ ಆಗ್ತಾಯಿದೆ, ಬರ್ತಾ ಜಾಸ್ತಿ ಆಗ್ತಾಯಿದೆ. ಅದಕ್ಕಾಗಿ ನಮ್ಮ ಹೋರಾಟ ನಾವು ವಿಜಯಶಾಲಿ ಆಗೋರು ಅಂದರೆ ಯಶಸ್ವಿ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಅಕಸ್ಮಾತಾಗಿ ಇನ್ನು ಮುಂದಿನ ಟೈಮ್ನಲ್ಲಿ ಇವ್ರು ಏನಾದರೂ ಕ್ಯೂ ಹೊಡೆದೇ ಇದ್ದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ರಮೇಶ್ ಕೊರ್ವಿ, ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಕೋಶಾಧ್ಯಕ್ಷ.